ಓಕೆ, ಇಲ್ಲಿ ನೋಡ್ಬೋದು ಒಂದು 3 ಮೀನು ತಗೊಂಡ್ಬಂದು ನಾವು ಒಳ್ಳೆ ಕ್ಲೀನ್ ಮಾಡಿ ಇದನ್ನ ಪೀಸ್ ಮಾಡಿ ಇಟ್ಟಿದ್ದೇವೆ. ಈ 3 ಮೀನನ್ನು ಅಂದರೆ ಸಾಧಾರಣ ದೊಡ್ಡ ದೊಡ್ಡ ಸೈಜ್ ಇದೆ, ಒಂದು 3 ಮೀನು ಸಿಕ್ಕಿದೆ. ಈಗ ಇದನ್ನು ಯಾವ ರೀತಿ ಒಂದು ಪ್ರೊಸೆಸ್ ಮಾಡೋದು ಅನ್ನೋದು ನೋಡುವ. ಇದಕ್ಕೆ ಮಸಾಲೆ ಪದಾರ್ಥಗಳು ಅಂದರೆ ಬ್ಯಾಡಿಗೆ ಮೆಣಸು ಒಂದು ಸ್ವಲ್ಪ ತಗೊಂಡಿದ್ದೇವೆ, ಒಂದು ಮುಷ್ಟಿಯಷ್ಟು. ಒಂದು ಖಾರ ಜಾಸ್ತಿ ಇದ್ದರೆ ಖಾರ ತಗೊಳ್ಬೋದು, ನಾವು ಒಂದಿಷ್ಟು ಪ್ರಮಾಣದಲ್ಲಿ ತಗೊಂಡಿದ್ದೇವೆ. ಅದೇ ರೀತಿ ಒಂದು ಸ್ವಲ್ಪ ಹುಳಿ, ಒಂದು ಅರ್ಧ ಚಮಚೆ ಅರಶಿನ ಹುಡಿ, ಒಂದು 7-8 ಬೆಳ್ಳುಳ್ಳಿ ಇದೆ. ಓಕೆ, ಅದೇ ರೀತಿ 2 ಟೊಮೆಟೊ ತಗೊಂಡಿದೆ, ಒಂದು ಸಣ್ಣ ಗಾತ್ರದ್ದು. ನಂತರ ಒಂದು ಈರುಳ್ಳಿ ಇದೆ, ಒಂದು ಈರುಳ್ಳಿಯನ್ನು ಕೂಡ ಸ್ಲೈಸ್ ಮಾಡಿಟ್ಟಿದೆ, ಇದು ಒಗ್ಗರಣೆಗೋಸ್ಕರ ಹಾಕುವಂಥದ್ದು. ಅದೇ ರೀತಿ ಒಂದು ಕರಿಬೇವಿನ ಸೊಪ್ಪಿದೆ, ಇದನ್ನು ಒಗ್ಗರಣೆ ಮಾಡುವಾಗ ನಾವು ಯೂಸ್ ಮಾಡುವಂಥದ್ದು. ನಂತರ ಬೇಕಾಗುವಂಥದ್ದು ಇದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ರುಚಿಗೋಸ್ಕರ, ಒಂದು ಪರಿಮಳಕ್ಕೋಸ್ಕರ ಹಾಕುವಂಥದ್ದು. ಓಕೆ, ಮೊದಲನೇದಾಗಿ ಒಂದು ಬಾಣಲೆಯನ್ನು ತಗೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕುವ, ತೆಂಗಿನ ಎಣ್ಣೆ. ನಾವು ಮೊದಲನೇದಾಗಿ ಮೆಣಸನ್ನು ಹುರಿಬೇಕಾಗಿದೆ. ಸ್ವಲ್ಪ ಎಣ್ಣೆ ಬಿಸಿ ಆಗ್ತಾ ಇದ್ದ ಹಾಗೆ ಅದಕ್ಕೆ ಮೆಣಸನ್ನು ಆ್ಯಡ್ ಮಾಡಿ ಮೆಣಸನ್ನು ಸ್ವಲ್ಪ ಫ್ರೈ ಮಾಡುವ. ಆದಷ್ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡುವಂಥದ್ದು. ಇಲ್ಲಿ ಮೆಣಸನ್ನು ಹುರಿದಾಗಿದೆ, ನಾವು ಇದಕ್ಕೆ ಈಗ ಕೊತ್ತಂಬರಿಯನ್ನು ಸೇರಿಸಿ ಅದೇ ರೀತಿ ನಾವು ತಗೊಂಡಿರುವ ಜೀರಿಗೆಯನ್ನು ಕೂಡ ಸೇರಿಸುವ. ಸೇರಿಸಿದ ನಂತರ ಒಂದು ಸ್ವಲ್ಪ ಹುರಿಬೇಕು. ಹಾಗೆ ಒಂದು ಮಿಕ್ಸಿ ಜಾರ್ ತಗೊಂಡು ಎಲ್ಲ ನಾವು ಹುರಿದಿರುವಂತ ಮೆಣಸು, ಕೊತ್ತಂಬರಿ ಹಾಗೂ ಜೀರಿಗೆ ಇದನ್ನೆಲ್ಲ ಸೇರಿಸುವ ಇದಕ್ಕೆ. ಓಕೆ, ಎಲ್ಲ ಮಸಾಲೆಯನ್ನು ಇಲ್ಲಿ ಆಡ್ ಮಾಡಿದ ನಂತರ ಅರಿಶಿನ ಹುಡಿಯನ್ನು ಕೂಡ ಸೇರಿಸಿ, ನಂತರ ಹುಳಿ ಹಾಗೂ ಬೆಳ್ಳುಳ್ಳಿ ತಗೊಂಡಿರುವಂಥದ್ದನ್ನು ಇದಕ್ಕೆ ಹಾಕುವ. ಹಾಕಿದ ನಂತರ ಒಂದು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸಬೇಕು. ಒಂದು ಸ್ವಲ್ಪ ನೀರನ್ನು ಹಾಕಿ ಫಸ್ಟ್ ಕ್ಲಾಸ್ ಆಗಿ ಪೇಸ್ಟ್ ಮಾಡಿಕೊಡುವ ಒಂದ್ಸರಿ. ಓಕೆ ಫ್ರೆಂಡ್ಸ್, ನಾವೊಂದು ಮಣ್ಣಿನ ಪಾತ್ರೆಯನ್ನು ಇಲ್ಲಿ ಒಲೆ ಮೇಲೆ ಇಟ್ಟ ನಂತರ ಅದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ತಾ ಇದ್ದೇವೆ. ಈಗ ತೆಂಗಿನ ಎಣ್ಣೆ ಸ್ವಲ್ಪ ಕಾಯ್ತಾ ಬರುವಾಗ ಅದಕ್ಕೆ ಸಾಸಿವೆಯನ್ನು ಆ್ಯಡ್ ಮಾಡಬೇಕು. ಮೊದಲನೇದಾಗಿ ಇಲ್ಲಿ ಒಗ್ಗರಣೆ ರೆಡಿ ಮಾಡುವಂಥದ್ದು. ಈಗ ತಗೊಂಡಿರುವ ಒಂದು ಕರಿಬೇವಿನ ಸೊಪ್ಪನ್ನು ಕೂಡ ಇಲ್ಲಿ ಹಾಕಿ, ನಂತರ ನಾವು ತಗೊಂಡಿರುವ ಈರುಳ್ಳಿ ಮತ್ತು ಟೊಮೆಟೊವನ್ನು ಕೂಡ ಆ್ಯಡ್ ಮಾಡಲಿಕ್ಕಿದೆ. ಈಗ ಸಾಸಿವೆ ಸ್ವಲ್ಪ ಸಿಡಿತಾ ಬರುವ ಹಾಗೆ ನಾವು ಕರಿಬೇವಿನ ಸೊಪ್ಪನ್ನು ಇಲ್ಲಿ ಆ್ಯಡ್ ಮಾಡುವ. ಓಕೆ, ಕರಿಬೇವಿನ ಸೊಪ್ಪನ್ನು ಆ್ಯಡ್ ಮಾಡಿದ್ದೇವೆ. ಆ್ಯಡ್ ಮಾಡಿದ ನಂತರ ನಾವು ತಗೊಂಡಿರುವಂಥ ಒಂದು ಚಿಕ್ಕ ಈರುಳ್ಳಿಯನ್ನು ಇಲ್ಲಿ ಹಾಕಿದ್ದೇವೆ. ಈರುಳ್ಳಿಯನ್ನು ಹಾಕಿದ ನಂತರ ಒಂದು ಸ್ವಲ್ಪ ಕೈ ಆಡಿಸುವ. ಸರಿ, ಈಗ ನಾವು ಟೊಮೆಟೊ ಆ್ಯಡ್ ಮಾಡೋಣ. ನಾವು ತಗೊಂಡಿರುವಂಥ ಸಣ್ಣ ಗಾತ್ರದ್ದು 2 ಟೊಮೆಟೊ ಇದೆ. ಟೊಮೆಟೊ ಕೂಡ ಇಲ್ಲಿ ಹಾಕಿ ಈಗ ಸ್ವಲ್ಪ ಕೈ ಆಡಿಸುವ. ಮಸಾಲೆ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಫಸ್ಟ್ ಕ್ಲಾಸ್ ಆಗಿ ನಮ್ಮ ಟೊಮೆಟೊ ನಾವು ಹಾಕಿರುವಂಥದ್ದು ಒಳ್ಳೆ ಫ್ರೈ ಆಗಿ ಬರ್ತಾ ಇದೆ. ಆದಷ್ಟು ಎಣ್ಣೆ ಎಲ್ಲ ಸೈಡಲ್ಲಿ ಬರ್ತಾ ಇದೆ ನೋಡಿ. ಈಗ ನಾವು ರುಬ್ಬಿರುವಂಥ ಮಸಾಲೆಯನ್ನು ಆ್ಯಡ್ ಮಾಡುವ. ಮಸಾಲೆಯನ್ನು ಆ್ಯಡ್ ಮಾಡಿದ ನಂತರ ಒಂದು ಸ್ವಲ್ಪ ನೀರನ್ನು ಹಾಕಿ ಎಸ್ ಫ್ರೆಂಡ್ಸ್, ನಾವು ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡಿದ್ದೇವೆ. ಆ್ಯಡ್ ಮಾಡಿದ ನಂತರ ಒಂದು ಬಾಯಿ ಮುಚ್ಚಳವನ್ನು ಹಾಕಿ ಒಂದು ಸಾರಿ ಕುದಿ ಬರಿಸುವ. ಎಸ್, ಓಕೆ ಫ್ರೆಂಡ್ಸ್, ನಮ್ಮ ಮಸಾಲೆ ಎಲ್ಲ ಕುದಿ ಬರ್ತಾ ಇದೆ. ನಾವೀಗ ಇದಕ್ಕೆ ಮೀನನ್ನು ಆ್ಯಡ್ ಮಾಡಬೇಕು. ಪ್ರತಿಯೊಂದು ಮೀನನ್ನು
ಇಲ್ಲಿ ಆ್ಯಡ್ ಮಾಡ್ತಾ ಹೋಗುವ. ನಾವೆಲ್ಲ ಮೀನನ್ನು ಆ್ಯಡ್ ಮಾಡಿದ ನಂತರ ಒಂದು ಸ್ವಲ್ಪ ಪಾತ್ರೆಯನ್ನು ಸ್ವಲ್ಪ ಅಲುಗಾಡಿಸಿ ಇನ್ನೊಂದು ಸರಿ ಮೀನನ್ನೆಲ್ಲ ಬೇಯಿಸ್ಕೊಳ್ಳುವ. ಓಕೆ ಫ್ರೆಂಡ್ಸ್, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಇಲ್ಲಿ ಹಾಕುವ. ಎಸ್ ಫ್ರೆಂಡ್ಸ್, ಫೈನಲ್ ಆಗಿ ನಮ್ಮ ಬಂಗುಡೆ ಪುಳಿ ಮುಂಚಿ ರೆಡಿಯಾಗಿದೆ. ಇನ್ನೇನು ಬಡಿಸೋದು, ಊಟ ಮಾಡೋದು. ನೀವು ಕೂಡ ಇದೇ ರೀತಿ ಒಂದು ಮಸಾಲೆ ಪದಾರ್ಥಗಳನ್ನು, ಇಂಗ್ರೀಡಿಯೆಂಟ್ಗಳನ್ನು ಆ್ಯಡ್ ಮಾಡಿ ಬಂಗುಡೆ ಮೀನಿನ ಪುಳಿ ಮುಂಚಿಯನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ. ಆದಷ್ಟು ವೀಕ್ಷಣೆ ಮಾಡಿ, ಕಾಮೆಂಟ್ ಮಾಡಿ, ಯಾವ ರೀತಿ ಆಗಿದೆ ಅಂತ ಒಂದು ಕಾಮೆಂಟ್ ಮಾಡಿ. ಇದೇ ರೀತಿ ಮುಂದೆ ಕೂಡ ನಮ್ಮಿಂದ ಒಳ್ಳೊಳ್ಳೆ ವಿಡಿಯೋಗಳು ಬರ್ತಾ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ. ಥ್ಯಾಂಕ್ ಯು ವೆರಿ ಮಚ್. ವಂದೇ ಮಾತರಂ.